ಬಳ್ಳಾರಿ ಜೈಲಿನ ಎದುರು ದರ್ಶನ್ ನೋಡೋದಕ್ಕೆ ಬಂದಂತ ಮಹಿಳೆ ಹೈ ಡ್ರಾಮಾವನ್ನೇ ಮಾಡಿದ್ದಾರೆ. ನಾನು ದರ್ಶನ್ರನ್ನ ನೋಡಲೇಬೇಕು ಅಂತ ಹೈ ಡ್ರಾಮಾ ಮಾಡಿದ್ದಾಳೆ ಈಕೆ. ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಹೋಗಿರುವಂತ ಮಹಿಳೆ ಲಕ್ಷ್ಮಿ ದರ್ಶನ್ ಅಭಿಮಾನಿ ಅಂತ ನೋಡಬೇಕು ಅಂತ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಬಿಟ್ಟಿಲ್ಲ, ಹೀಗಾಗಿ ಹೈ ಡ್ರಾಮಾ ಆಗಿದೆ. ಅಲ್ಲಿ ದರ್ಶನ್ ನೋಡೋದಕ್ಕೆ ಸಂಬಂಧಿಗಳಿಗೆ ಮಾತ್ರ ಅವಕಾಶ ಅಂತ ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಈ ಮಹಿಳೆ ಕಿರಿಕಿ ತೆಗೆದಿದ್ದಾಳೆ. ನಾನು ದರ್ಶನ್ರನ್ನ ಮದುವೆ ಆಗೋದಕ್ಕೂ ರೆಡಿ ಆಗಿ ಬಂದಿರುವೆ, ಅಂದ್ರೆ ಮದುವೆ ಆಗ್ಬಿಟ್ರೆ ಸಂಬಂಧಿ ಆಗ್ತೀನಿ, ಹೆಂಡತಿ ಆಗ್ಬಿಡ್ತೀನಿ, ನಾನು ಮೀಟ್ ಮಾಡಬಹುದು ಅಂತ ಆ ಲೆಕ್ಕಾಚಾರ. ದರ್ಶನ್ ನನಗೆ ಇಷ್ಟ, ವಿಜಯಲಕ್ಷ್ಮಿ ರೀತಿ ನಾನು ಮದುವೆ ಆಗ್ತೀನಿ, ಇದ್ಯಾವ ರೀತಿಯ ಹುಚ್ಚ ಅಭಿಮಾನ ಅಂತ ನೀವೇ ಲೆಕ್ಕಾಚಾರ ಹಾಕ್ಕೊಳ್ಳಿ. ನನ್ನನ್ನು ಒಳಗೆ ಬಿಡಿ, ನೋಡ್ಕೊಂಡು ಬರ್ತೀನಿ, ಹಣ್ಣು ಕೊಟ್ಟು ಬರ್ತೀನಿ ಅಂತ ಈ ಮಹಿಳೆ ಹೈ ಡ್ರಾಮಾ ಮಾಡಿದ್ದಾಳೆ. ಕೊನೆಗೆ ಪೊಲೀಸರು ಆದಷ್ಟು ಮನವೊಲಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಸಂಬಂಧಿಗಳಿಗೆ ಮಾತ್ರ ಬಿಡೋದಕ್ಕೆ ಅವಕಾಶ ಇರೋದು ಅಂತ ಹೇಳಿದ್ದಾರೆ. ಹಾಗಿದ್ರೂ ಕೂಡ ನಾನು ಬೇಕಿದ್ರೆ ದರ್ಶನ್ರನ್ನ ಮದುವೆ ಆಗ್ತೀನಿ, ಅದಾದಮೇಲೆ ಒಳಗಡೆ ಹೋಗಿ ಹಣ್ಣು ಕೊಟ್ಟು ಬರ್ಬೋದಾ ಅಂತೇಳಿ ಎಲ್ಲ ಈಕೆ ಮಾತನಾಡಿದ್ದಾಳೆ. ಒಂದು ರೀತಿಯಾಗಿ ಈ ರೀತಿನೂ ಅಭಿಮಾನಿಗಳು ಇರ್ತಾರಾ ಅಂತ ನಮಗೆ ಪ್ರಶ್ನೆ ಬಂದ್ಬಿಡುತ್ತೆ. ಕೊನೆಗೆ ಹೆಂಗೋ ಮಾಡಿ ಮಹಿಳೆಯನ್ನ ಮನವೊಲಿಸಿ ಪೊಲೀಸರಲ್ಲಿಂದ ವಾಪಸ್ ಕಳಿಸಿದ್ದಾರೆ. ಸಿಬ್ಬಂದಿಗೆ ಒಂದು ರೀತಿಯಾಗಿ ತಲೆನೋವು ಉಂಟಾದಂತ ಆಗ್ತಾ ಇದೆ. ಈ ರೀತಿಯ ಅಭಿಮಾನಿಗಳು ಬಂದಲ್ಲಿ ನಾನು ಹೋಗಬೇಕು, ನೋಡ್ಕೊಂಡು ಬರಬೇಕು, ದರ್ಶನ್ ಇಷ್ಟ, ಮದುವೆ ಬೇಕಿದ್ರೂ ಆಗ್ತೀನಿ, ಅದಾದಮೇಲೆ ಬೇಕಿದ್ರೆ ನಾನು ಬಿಡ್ತೀರಾ, ಹಾಗೆ ಹೀಗೆ ಅಂತ ಈಗಾಗಲೇ ದರ್ಶನ್ಗೆ ಸ್ತ್ರೀ ಕಂಟಕ ಅಂತಲೇ ಹೇಳಲಾಗ್ತಾ ಇದೆ. ಒಂದೊಂದೇ ಘಟನೆಗಳು, ಒಂದೊಂದೇ ಈ ಕೊಲೆ ಕೇಸು ನೋಡ್ತಾ ಹೋಗೋದಾದರೆ ದರ್ಶನ್ ಸುತ್ತ ಇರುವಂಥದ್ದೆಲ್ಲ ಇದೇ ರೀತಿನೇ ಅಂತ. ಅದ್ರ ಬೆನ್ನಲ್ಲೇ ಮತ್ತೆ ಇನ್ನೊಬ್ರು ಈ ರೀತಿಯಾಗಿ ಸ್ತ್ರೀ ಬಂದು ಮದುವೆ ಬೇಕಿದ್ರೂ ಆಗ್ತೀನಿ, ನಾನು ಮೀಟ್ ಮಾಡಲೇಬೇಕು, ದರ್ಶನ್ ನನಗಿಷ್ಟ ಅಂತ ಈ ರೀತಿ ಕಿರಿಕ್ ತೆಗೆದಿದ್ದಾರೆ. ಸದ್ಯಕ್ಕೆ ಸಿಬ್ಬಂದಿ ಹೇಗೋ ಹರಸಾಹಸ ಮಾಡಿ ಅವರನ್ನ ಅಲ್ಲಿಂದ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ. ಹಿಂದಿರ್ಲಿಲ್ಲ ಅವರು ವಿಜಯಲಕ್ಷ್ಮಿ ಅಂತ ಅವ್ರೊಬ್ಬರೇ ಹೆಂಡತಿ. ಇವಾಗ ನಾನೇ ಇಷ್ಟ, ನನಗೆ ಅವ್ರು ಇಷ್ಟ, ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಆಯ್ತಾ. ದರ್ಶನ್ನೇ ನನಗಿಷ್ಟ, ದರ್ಶನ್ ಆಯ್ತಾ. ಇವಾಗ ಹೋಗ್ಲೇಬೇಕು, ಒಳಗೆ ಮಾತಾಡಲೇ ಬರಲೇಬೇಕು. ಆಗ್ಬೇಕು ಅಂತ ನನ್ನ ಇಷ್ಟ ಕಾಯ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರನೇ ಪರಪ್ ನಗರಕ್ಕೆ ಹೋಗಿ ಬಂದೆ. ಇದು ಹಿಂದಿರ್ಲಿಲ್ಲ ಅವರು ವಿಜಯಲಕ್ಷ್ಮಿ ಅಂತ ಅವ್ರೊಬ್ಬರೇ ಹೆಂಡತಿ. ಇವಾಗ ನಾನೇ ಇಷ್ಟ, ನನಗೆ ಅವ್ರು ಇಷ್ಟ, ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಆಯ್ತಾ. ದರ್ಶನ್ನೇ ನನಗಿಷ್ಟ, ದರ್ಶನ್ ಆಯ್ತಾ. ಇವಾಗ ಹೋಗ್ಲೇಬೇಕು, ಒಳಗೆ ಮಾತಾಡಲೇ ಬರಲೇಬೇಕು. ನಾನು ಬಂದಿದ್ದೀನಿ, ಯಾರೂ ಕಳಿಸಿಲ್ಲ ನನ್ನ. ಯಾವುದೇ ವಿಷಯ ನನ್ನ ಹತ್ರ ಏನಿಲ್ಲ. ನಾನು ಅಲ್ಲೂ ಹೋಗಿದ್ದೆ ಪ್ರಪ್ನಗರದ, ಇವಾಗಲೂ ಬಂದಿದ್ದೀನಿ. ನಿನ್ನ ರಾತ್ರಿ ಬಂದಿದ್ದೀನಿ, ಬಸ್ ಸ್ಟಾಪ್ ಹತ್ರ ಇಟ್ಟಿದ್ದೀನಿ, ಇವಾಗ ಬಂದಿದ್ದೀನಿ. ಮಾತಾಡ್ಕೊಂಡು ಮಾತೇನಾಡೋದು ಬೇಡ, ಸುಮ್ಮನೆ ಅಲ್ಲಿ ಇದಾರಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ. ನಮ್ಮ ಬಿಟ್ಟಾಗ ಹೋದ್ರೆ ಲೇಡೀಸ್ ನಾವು ಕುಡಿತೀವಿ, ನಾವು ಸೇರ್ತೀವಿ, ಅಲ್ಲಿ ತಗೊಬಂದು ಇಲ್ಲಿ ಶಿಫ್ಟ್ ಮಾಡಿ, ಇಲ್ಲಿ ಒಯ್ದು ಇನ್ನೊಂದು ಶಿಫ್ಟ್ ಮಾಡಿ. ಯಾಕೆ ಅದು ನಾವು ಮಾತಾಡಬೇಕು? ಎಷ್ಟು ದಿನ ಅಂತ ಬಿಡೋಣ ನಾವು. ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿರ್ತಕ್ಕಂಥ ಏಟು ಆರೋಪಿ ನಟ ದರ್ಶನ್ರನ್ನು ನೋಡಬೇಕು, ಮಾತಾಡಿಸ್ಬೇಕು, ಅವ್ರನ್ನ ಮೀಟ್ ಆಗಬೇಕು ಅನ್ನುವಂಥ ಆಸೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಬರ್ತಿರುವಂಥದ್ದು. ಆದರೆ ಇವತ್ತು ಒಬ್ಬ ಅಭಿಮಾನಿ ಬಂದಿರುವಂಥದ್ದು, ನನ್ನನ್ನು ಬಿಡಬೇಕು, ನನ್ನನ್ನು ಬಿಟ್ಟೇ ಬಿಡಬೇಕು, ಇಲ್ಲಾಂದರೆ ನಾನು ಅವ್ರನ್ನ ಮದುವೆ ಆಗ್ತೀನಿ ಅನ್ನೋಂಥ ವಿಚಿತ್ರವಾದಂಥ ಹೇಳಿಕೆಯನ್ನು ನೀಡ್ತಾ ಇರ್ತಕ್ಕಂಥ ಒಂದು ಅಭಿಮಾನಿ ಬಂದಿರೋದು. ಮಹಿಳಾ ಅಭಿಮಾನಿ ಅವರು ಬಂದಿರುವಂಥದ್ದು. ಅವರು ತಿಂಡಿ ತಿನಿಸುಗಳನ್ನ ತೆಗೆದುಕೊಂಡು ಅವರಿಗೆ ಬೇಕಾದಂಥ ಇಷ್ಟಾರ್ಥ ಪದಾರ್ಥಗಳನ್ನು ತೆಗೆದುಕೊಂಡು ನಾನು ದರ್ಶನ್ರನ್ನು ನೋಡಬೇಕು, ದರ್ಶನ್ರನ್ನು ನೋಡೋವರೆಗೂ ನಾನು ಇಲ್ಲಿಂದ ಕದಲಲ್ಲ ಅನ್ನುವಂಥ ಪಟ್ಟು ಹಿಡಿದುಕೊಂಡು ಮಹಿಳಾ ಅಭಿಮಾನಿ ಒಬ್ಬರು ಕಾಯ್ತಾ ನಿಂತಿರುವಂಥದ್ದು. ಅವರು ನಮ್ಮ ಜೊತೆ ಮಾತಾಡೋಕ್ಕಿದ್ದಾರೆ, ಅವರೇ ಮಾತಾಡ್ಸೋಣ. ಅಮ್ಮ, ಎಲ್ಲಿಂದ ಬಂದಿದ್ರಿ, ಯಾವ ಊರು, ಏನಕ್ಕೆ ಬಂದಿರೋದು ಇಲ್ಲಿಗೆ ಅಂತ? ನಾನು ರೀ ದರ್ಶನ್ ಮಾತಾಡೋಕೆ ಬಂದಿದ್ದಾರೆ. ಪರಪ್ ನಗರಕ್ಕೆ ಹೋಗಿದ್ದೆ, ಅಲ್ಲೂ ಅವಕಾಶ ಮಾಡಿಕೊಟ್ಟಿಲ್ಲ. ಒಳಗಡೆ ಬಿಡು, ನಾನು ಹೋಗಿ ಮಾತಾಡಬೇಕು, ನನ್ನ ಜೀವನೇ ನನ್ನ ಪ್ರಾಣನೇ ದರ್ಶನ, ನನಗೆ ಬೇಕೇ ಬೇಕು ದರ್ಶನ, ನಾನು ನೋಡಲೇಬೇಕು ಅಂದರೆ ಅವರು ಇವತ್ತು ಬೇಡ ನಾಳೆ ಬಾ, ಆಧಾರ್ ಕಾರ್ಡ್ ತಗೋಬಾ, ಅದು ಮಾಡು ಅಂತ ಅಂದರು. ಆಮೇಲೆ ನನಗೆ ಬರೋಕ್ಕಾಗಿಲ್ಲ ರೀ. ಮತ್ತು ನಾನು ಬಳ್ಳಾರಿ ಜೈಲಿಗೆ ಹಾಕಾರಂದ್ರೆ ನಾನು ಮಾತಾಡಿ ಇದೆಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ನಾನು ಮನೆಗೆ ಯಾರನ್ನ ಹೇಳಿಲ್ಲ. ನಾನು ಬಂದಿದ್ದು, ನೀನು ಬಂದಿದ್ದು ಬಸ್ ಸ್ಟಾಪ್ ಹತ್ರ ಮನ್ಕೊಂಡು, ಆಮೇಲೆ ಇವತ್ತೆದ್ದು ಬೆಳಗ್ಗೆ 7:00 ಬಂದು ಇವರಿಗೆಲ್ಲ ಅವಕಾಶ ಕೇಳಿಕೊಂಡು ನಾವು ಹೋಗಿ ಊಟ ತಿಂಡಿ ಎಲ್ಲ ಕೊಟ್ಟು, ಹಣ್ಣೆಲ್ಲ ಕೊಟ್ಟು, ನನ್ನ ಇಷ್ಟ, ನಾನು ನೋಡಿಕೊಂಡು ಮಾತಾಡಿಕೊಂಡು ಹೋಗಬೇಕು ಅಂತ ನಾನು ತುಂಬ ಇಷ್ಟ, ನನ್ನ ಪ್ರಾಣನೇ ಅದು ದರ್ಶನ್ ಅವರು. ನಮ್ಮ ದರ್ಶನ್ಗೆ ಕೊಡೋದಕ್ಕಂತ ಏನೇನು ತಂದಿರುತ್ತಾವ ಅಂತ? ದರ್ಶನ್ ಕುಡಿಕೆ ನೋಡ್ರಿ, ಬನ್ನು, ಆಮೇಲೆ ಮತ್ತು ಚುಡುವ ಅಂತಾರೆ, ಆಮೇಲೆ ನಮ್ಗೇನಂತಾರೆ ಖಾರ ಅಂತಾರೆ, ಆಮೇಲೆ ಜ್ಯೂಸು, ಆಮೇಲೆ ಪೇಡ, ಇವೆಲ್ಲ ತಗೊಬಂದಿದ್ದೀನಿ ರೀ. ಆಮೇಲೆ ಹಣ್ಣು, ಸೇಪ, ಮೋಸಂಬಿ, ಇದು ಅಂಗುರ, ಸೇಪ ಮತ್ತು
ಇನ್ನೊಂದೇನಪ್ಪ ಅಂದರೆ ಸರಿ, ಈಗ ಇಷ್ಟೆಲ್ಲ ಆಯ್ತು, ದರ್ಶನ್ರನ್ನ ಮೀಟ್ ಮಾಡೋದಕ್ಕೆ ವಕೀಲರು ಮತ್ತು ಸಂಬಂಧಿಕರಿಗೆ ಮಾತ್ರ ಅವಕಾಶ ಇರುವಂಥದ್ದು, ನೀವು ಯಾರೂ ಅಲ್ಲ, ಹಾಗಾಗಿ ನಿಮ್ಮನ್ನು ಬಿಡೋಕ್ಕಾಗಲ್ಲ ಅಂತ ಹೇಳ್ತಾ ಇರೋಂಥದ್ದು ಅಧಿಕಾರಿಗಳು. ಏನು ಮಾಡ್ತೀರಾ? ಹೋಗ್ಲೇಬೇಕೇ ರೀ, ನಾನು ಬಿಟ್ಟೇ ಬಿಡೋದೇ ಇಲ್ಲ. 3 ದಿನ ಆದರೂ ಕಾಯ್ತಾ ಇರ್ತೀನಿ. ಇವಾಗ 2 ದಿನ ಆಯಿತು ಬಂದು, ಇನ್ನೂ 2 ದಿನ ಆದ್ರೂ ಇಲ್ಲೇ ಇರ್ತೀನಿ. ನಾನು 4 ದಿನ ಆದ್ರೂ ಇಲ್ಲೇ ಇರ್ತೀನಿ. ಅವ್ರು ನನ್ನ ಜೀವನೇ, ಅವ್ರು ನನ್ನ ಪ್ರಾಣೆ. ಅವ್ರು ಯಾವುದಕ್ಕೆ ರೆಡಿ ಅದಕ್ಕೆ ರೆಡಿನೇ ನಾನು. ಆಯ್ತಾ? ಯಾವತ್ತಿಂದ ದರ್ಶನ್ ಅಭಿಮಾನಿ? ಯಾವತ್ತಿಂದ ನಾನು ಇವಾಗ 1 ವರ್ಷನೇ ಅಲಕ್ಕೆ ಬಂತೇರಿ. ಒಂದು ಎದಿ ಮೇಲೆ ಟಾಟಾ ಹಾಕಿಸ್ಕೊಂಡವ್ರೆ. ಆದವಾಗಿ ಹಿಡಿದು ನಾನು ಇನ್ಸ್ಟಾಗ್ರಾಮ್ದಾಗೆಲ್ಲ ನೋಡಿದೆ, ಫೋಟೋ ಅಲ್ಲಿ ಬಂದಿದ್ರಾಗೆ. ಅವ್ರು ನನಗೆ ಇಷ್ಟ ಆಗವ್ರೆ. ಅವರೇ ನನಗೆ ಬೇಕು. ನಾನು ಸ್ವಂತ ನಮ್ಮ ಮನೆಯವರು ಅಂತ ನಾನು ತಿಳಿ ಕೊಟ್ಬಿಟ್ಟು ಬರ್ತೀನಿ. ನಾನು ಬೆಂಗಳೂರಿಗೆ ಹೋಗಿದ್ರಿ, ಅಲ್ಲಿ ಏನು ಹೇಳಿದ್ರು, ಮತ್ತೆ ಇಲ್ಲಿ ಬಳ್ಳಾರಿಗೆ ಬಂದ್ರೆ ಇಲ್ಲೂ ಏನು ಹೇಳಿದ್ರು? ಅದು ಅವರಾದ್ರೂ ಅಲ್ಲಿ ಹೇಳಿದ್ರೆ ನೀನು ಕೊಟ್ಟು ಕಳಿಸಿದ್ರೆ ಆಮೇಲೆ ನಿಮ್ಮ ಮನೆಯವ್ರ ಕಡೆದು ಬಂದು ಮೀಟ್ ಮಾಡು. ಅವ್ರ ಮನೆಯವ್ರ ಕಡ್ದಂದ್ರೆ ಅವ್ರ ಮನೆಯವ್ರ ಸಂಗಟೆ ಬರ್ತೀನಿ, ನನಗೇನು ಬೇಜಾರಿಲ್ಲ. ಅವ್ರ ಹೆಂಡ್ತಿನೂ ಆದ್ರೆ ಸರಿ, ಅವ್ರ ಅಮ್ಮ ಆದ್ರೆ ಸರಿ, ಅವ್ರ ಅಣ್ಣ ತಮ್ಮರು ಆದ್ರೆ ಸರಿ, ಯಾರಾದ್ರೂ ಸರಿ, ಅವ್ರ ಜೊತೆಗೆ ಬಂದು ನನಗೇನು ಬೇಜಾರಿಲ್ಲ. ಅವ್ರದ್ದೇನು ನನಗೇನು ಬೇಡ ದರ್ಶನ್ ಅವ್ರದ್ದು. ನನಗೋಸ್ಕರ ನಮ್ಮ ಅಪ್ಪನೂ ಒಂದು ಮಾತು ಹೇಳಿದರು, ಹುಲಿ ಉಗುರು ಕೈಯಾಗಿಟ್ರಂತೆ. ನಾನು 10 ವರ್ಷ 12 ವರ್ಷ ಇತ್ತು ಆವಾಗೇ ಹೇಳಿದ್ರಲ್ಲ, ಅವಾಗೇ ಇವಾಗ ಜೈಲಿಗೆ ಬಿದ್ದಾರೆ ಅಂದರೆ ಅಲ್ಲಾದರೂ ಹೋಗಿ ಬಂದೀನಿ, ಇಲ್ಲಾದರೂ ಹೋಗಿ ಬಂದೀನಿ ಸರ್. ಯಾವತ್ತಾದರೂ ನನಗೆ ದರ್ಶನ ಅವ್ರ ಫ್ಯಾಮ್ಲಿ ನನಗೆ ಇಷ್ಟನೇ. ಅವ್ರ ಮನೆ ಕುಟುಂಬನೇ ನನಗಿಷ್ಟ. ನಾನು ಒಯ್ದು ಉಣಿಸ್ಲೇಬೇಕು, ತಿನ್ನಿಸ್ಲೇಬೇಕು. ನಾನು ಹೊಂಟೋಯ್ತೀನಿ ಅವ್ರ ಮನೆಗೆ. ಈಗ ಕೊನೆಯದಾಗಿ ದರ್ಶನ್ ನೋಡದೆ ಹೋಗೋದಿಲ್ಲ ಅಂತ ನೀವು? ಇಲ್ಲ, ನಾವು ಹೋಗಲ್ಲ ರೀ, ನಾನು ಹೋಗೋದೇ ಇಲ್ಲ. ನಾವು ಹಬ್ಬಕ್ಕೇ ಬಂದಿದ್ದು, ನೀನು ಬಂದಿದ್ದು. ಅಲ್ಲಿ ಬಸ್ ಸ್ಟಾಪ್ ಹತ್ರ ಕೂತಿದ್ದೆ, ಮಲ್ಕೊಂಡಿದ್ದೆ. ಆಮೇಲೆ ಇಲ್ಲಿಗೆ ಬಂದಿದ್ದೀನಿ 7ವರೆಗೆ. ಇವಾಗ ನಾನು ಸ್ನಾನ ಇಲ್ಲದೆ ನಮ್ಗೆ ಊಟ ತಿಂಡಿ ಯಾವುದೂ ಆಗಲ್ಲ. ಸ್ನಾನ ಬೇಕು. ಅಲ್ಲೇ ಏನೋ ಅಲ್ಲಿ ಎಲ್ಲೋ ಸ್ನಾನ ಮಾಡಿಕೊಂಡೆ ಬಂದೆ. ನೀವು 8 ದಿನ ಆದ್ರೂ ನಾನು ಎಲ್ಲರ ಸ್ನಾನ ಮಾಡ್ತೀನಿ, ಹೋಟೆಲ್ ಇರ್ತೀನಿ. ಅವ್ರು ನೋಡಿಬಿಟ್ಟೇ ನಾನು ಹೋಗ್ತೀನಿ. ಅಲ್ಲಿ ತನಕ ನಾನು ಹೋಗೋದೇ ಇಲ್ಲ. ಇದು ದರ್ಶನ್ರ ಮಹಿಳಾ ಅಭಿಮಾನಿಯೊಬ್ಬರ ಮಾತು. ನಾನು ದರ್ಶನ್ರನ್ನು ನೋಡಲೇಬೇಕು, ದರ್ಶನ್ರನ್ನ ಮೀಟ್ ಆಗೋವರೆಗೆ ನಾನು ಇಲ್ಲಿಂದ ಕದಲೋದಿಲ್ಲ. ಏನೇ ಆಗಲಿ ಸಂಬಂಧಿಕರಿಗೆ ಮಾತ್ರ ಅವಕಾಶ ನೀಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ದರ್ಶನ್ರನ್ನ ಮದುವೆ ಆಗೋಕ್ಕೂ ಕೂಡ ಸಿದ್ಧ ಅನ್ನುವಂಥದ್ದು ಮಹಿಳಾ ಅಭಿಮಾನಿಯೊಬ್ಬರ ಮಾತು. ಶಿವಕುಮಾರ್ ಜೊತೆ ಅರುಣ್ ನವಲಿ, TV5 ಬಳ್ಳಾರಿ. ಹಿಂದಿರಲಿಲ್ಲ ಅವರು ವಿಜಯಲಕ್ಷ್ಮಿ ಅಂತ ಅವ್ರೊಬ್ಬರೇ ಹೇಳ್ತಿ. ಇವಾಗ ನಾನೇ ಇಷ್ಟ ಅವ್ರನ್ನ. ನನಗೆ ಅವ್ರು ಇಷ್ಟ, ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ. ಆಯ್ತಾ? ದರ್ಶನ್ನೇ ನನಗಿಷ್ಟ, ದರ್ಶನ್. ಆಯ್ತಾ? ಇವಾಗ ಹೋಗ್ಲೇಬೇಕು, ಒಳಗೆ ಮಾತಾಡಲೇ ಬರಲೇಬೇಕು. ನೀವೊಂದು ಆಗ್ಬಿಡ್ತೀರಾ? ಆಗಬೇಕು ಅಂತ ನನ್ನ ಇಷ್ಟ ಕಾಯ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರನೇ ಪರಪ್ನಗರಕ್ಕೆ ಹೋಗಿ ಬಂದೆ. ಇದು